ಎಲ್ರಿಗೂ ನಮಸ್ಕಾರ. ಇಂದದನ್ನು ಅಸ್ಟ್ರೋ ಆ್ಯಂಡ್ ಲೈಫ್ ಕೇರ್ಗೆ ಸ್ವಾಗತ. ಎಷ್ಟೋ ಸಾರಿ ಕಾಡುವಂತಹ ತಲೆನೋವು ಯಾವುದೇ ಕೆಲಸವನ್ನು ಮಾಡೋದಕ್ಕೆ ಬಿಡಲ್ಲ. ಕೆಲವರಿಗೆ ನಿದ್ದೆ ಮಾಡೋಕ್ಕೆ ಬಿಡಲ್ಲ, ಕೆಲವರಿಗೆ ಕೆಲಸ ಮಾಡೋಕ್ಕೆ ಬಿಡಲ್ಲ, ಅಥವಾ ಇನ್ನೂ ಕೆಲವರಿಗೆ ಮೂಡನ್ನೇ ಕೆಡಿಸ್ಬಿಡತ್ತೆ. ಹಾಗೆ ಕೆಲವರಿಗಂತೂ ಟ್ಯಾಬ್ಲೆಟನ್ನು ತೆಗೆದುಕೊಳ್ಳದೆ ತಲೆನೋವು ಹೋಗೋದೇ ಇಲ್ಲ. ಆದರೆ ಪದೇ ಪದೇ ಈ ರೀತಿ ಟ್ಯಾಬ್ಲೆಟನ್ನು ತೆಗೆದುಕೊಳ್ತಾ ಕೆಲವೊಂದು ಸಾರಿ ಅದಕ್ಕೆ ಅಡಿಕ್ಟ್ ಆಗ್ತಕ್ಕಂಥದ್ದು ಅಥವಾ ಅದರ ಸೈಡ್ ಎಫೆಕ್ಟನ್ನು ಅನುಭವಿಸ್ತಕ್ಕಂಥದ್ದನ್ನು ನಾವೆಲ್ಲರೂ ನೋಡ್ತಾನೇ ಇದ್ದೇವೆ. ಅಥವಾ ಕೆಲವರಿಗೆ ಆ ರೀತಿ ತಲೆನೋವು ಬಂದಾಗ ಅವರಿಗೆ ಆಗ್ತಾ ಇರ್ತಕ್ಕಂಥ ಕಷ್ಟಗಳನ್ನು ನೋಡ್ತಾ ಇರ್ತೇವೆ. ಇನ್ನು ಮೈಗ್ರೇನ್ ಬಂದ್ರಂತೂ ಸಹ ವಾಂತಿ ಸಹ ಆಗುತ್ತೆ, ತುಂಬಾ ಹಿಂಸೆಯ ಅನುಭವ ಆಗುತ್ತೆ. ಹಾಗಾದರೆ ಈ ರೀತಿಯಾದಂತಹ ತಲೆನೋವನ್ನು ನಾವು ಸಿಂಪಲ್ ಕೆಲವೊಂದು ಸೀಡ್ ಅಥವಾ ಬೀಜಗಳ ಮೂಲಕ ಅಥವಾ ನಮ್ಮ ಮನೆಯಲ್ಲಿಯೇ ಉಪಲಬ್ಧ ಇರುವಂತಹ ಯಾವುದೇ ನಾವು ಟ್ಯಾಬ್ಲೆಟ್ ತೆಗೆದುಕೊಳ್ಳದೆ ಹಾಗಾದರೆ ಹೇಗೆ ವಾಸಿ ಮಾಡ್ಕೊಳ್ಬೋದು ಇವುಗಳನ್ನು? ಯಾವುದೇ ರೀತಿ ನಮಗೆ ಸೈಡ್ ಎಫೆಕ್ಟ್ ಬೇಡ, ಆದರೆ ನಮಗೆ ವಾಸಿ ಆಗಬೇಕು ಅಂತಂದರೆ ನಮ್ಮ ಮನೆಯಲ್ಲಿಯೇ ನಮ್ಮ ಅಡುಗೆ ಮನೆಯಲ್ಲಿ ಕೆಲವೊಂದು ಬೇಳೆಕಾಳುಗಳು ಇರ್ತವೆ. ಅವುಗಳನ್ನು ಉಪಯೋಗಿಸೋದ್ರ ಮುಖಾಂತರವಾಗಿ ಈ ತಲೆನೋವನ್ನು ವಾಸಿ ಮಾಡ್ಕೋಬೋದು. ಯಾಕೆ ಅಂತಂದರೆ ಒಂದು ಬೀಜಕ್ಕೆ ಹೇಗಿರುತ್ತೆ ಶಕ್ತಿ, ಭೂಮಿಯಲ್ಲಿ ನೆಟ್ಟಾಗ ಅದು ಸೀಳ್ಕೊಂಡು ಬರಲ್ವೇ. ಕೆಲವೊಂದು ಬೀಜಗಳಲ್ಲಿ ಕೆಲವೊಂದು ಪ್ರೋಟೀನ್ ಅಂಶಗಳಿರುತ್ತೆ, ಕೆಲವೊಂದು ವಿಶೇಷ ಶಕ್ತಿಗಳಿರುತ್ತೆ. ಆ ಬೀಜವನ್ನು ಸೇವಿಸಿದಾಗ ನಮಗೂ ಶಕ್ತಿಯ ಅನುಭವ ಆಗುತ್ತೆ. ಅಂಥದ್ಮೇಲೆ ಆ ಬೀಜದಲ್ಲಿ ಅದ್ಭುತ ಶಕ್ತಿ ಇದೆ, ಆ ಕಾಳಿನಲ್ಲಿ ಅದ್ಭುತ ಶಕ್ತಿ ಇದೆ. ಆದರೆ ಅದನ್ನು ಹೇಗೆ ಉಪಯೋಗಿಸ್ಬೇಕು? ನಮ್ಮ ಶರೀರದಲ್ಲಿ ನಾಡಿಗಳಿವೆ, ಮೆರಿಡಿಯನ್ಸ್ ಅಂತ ಹೇಳ್ತೀವಿ. ಆ ಮೆರಿಡಿಯನ್ಸಲ್ಲಿ ಸದಾ ಶಕ್ತಿಯ ಸಂಚಾರ ಆಗ್ತಾ ಇರುತ್ತೆ. ನಾವು ಎನರ್ಜೆಟಿಕ್ ಆಗಿರೋದಕ್ಕೆ ಮತ್ತು ಫ್ರೀಯಾಗಿ ಶಕ್ತಿಯು ಎಲ್ಲ ಒಂದು ನಾಡಿಗಳಲ್ಲಿ ಸಂಚಾರ ಆಗ್ತಿರತ್ತೆ. ನಾಡಿಗಳನ್ನು ನಾವು ಆಯುರ್ವೇದದಲ್ಲೂ ಕೇಳಿರ್ತೀವಿ. ಆದರೆ ಯಾಕೆಂದರೆ ನಾಡಿ ಬಡಿತ ನೋಡ್ತಾ ಇದ್ರು ಡಾಕ್ಟ್ರು ಹಿಂದೆಲ್ಲ, ತುಂಬ ಹಿಂದೆ ಆ ರೀತಿ ನಾಡಿಯನ್ನು ನೋಡಿ ಪರೀಕ್ಷೆ ಮಾಡಿ ಹೇಳ್ತಾ ಇದ್ರು ಅನ್ನೋದನ್ನು ಕೇಳಿದ್ವಿ. ಆದರೆ ಈ ಒಂದು ನಾಡಿಯಲ್ಲಿ ಏನು ಶಕ್ತಿ ಸಂಚಾರ ಆಗ್ತಾ ಇರುತ್ತೆ, ಕೆಲವೊಂದು ಶಕ್ತಿ ಕೇಂದ್ರಗಳಿರುತ್ತೆ, ಕೆಲವೊಂದು ಪಾಯಿಂಟ್ಗಳಿರುತ್ತೆ. ಆ ಪಾಯಿಂಟ್ಗಳಲ್ಲಿ ಏನಾಗ್ಬಿಡುತ್ತೆ, ಬ್ಲಾಕ್ ಆಗಿಬಿಡುತ್ತೆ. ಈ ರೀತಿ ಬ್ಲಾಕ್ ಆದಾಗ ಅಲ್ಲಿ ಶಕ್ತಿ ಸಂಚಾರ ಆಗಲ್ಲ. ಆಗ ನಮಗೆ ವಿವಿಧ ಕಾಯಿಲೆಯ ಅನುಭವವನ್ನು ನಾವು ಮಾಡ್ತೀವಿ. ಅದು ತಲೆನೋವೇ ಇರ್ಬೋದು, ಯಾವುದೇ ಸಹ ಇರ್ಬೋದು. ಹೇಗೆ ನಾವು ಉಸಿರಾಡಿಸುವಾಗ ಮೂಗಲ್ಲಿ ಏನಾದರೂ ನಮಗೆ ನೆಗಡಿ ಆಗಿದ್ದರೆ ಹೇಗೆ ಸರಾಗವಾಗಿ ಉಸಿರಾಡ್ಸೋಕ್ಕಾಗಲ್ವೋ, ಅದೇ ರೀತಿ ಶಕ್ತಿಗಳು ಹೇಗೆ ಸಂಚಾರ ಆಗ್ತಾ ಇರ್ತವೆ ನಾಡುಗಳಲ್ಲಿ, ಅದೂ ಸಹ ಬ್ಲಾಕ್ ಆದಾಗ ನಮಗೆ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರುತ್ತೆ. ಆ ಬ್ಲಾಕನ್ನು ನಾವು ರಿಮೂವ್ ಮಾಡಿದಾಗ ಆ ಒಂದು ಕಾಯಿಲೆ ಹೊರಟೋಗ್ಬಿಡುತ್ತೆ. ಹೇಗೆ ನಾವು ಪ್ರಾಣಿಗಳನ್ನು ನೋಡ್ತೀವಿ, ತಮಗೆ ಸಂಬಂಧಪಟ್ಟಂಥ ಕಾಯಿಲೆಗಳನ್ನ ಅವು ತಾವೇ ವಾಸಿ ಮಾಡ್ಕೊಳ್ತವೆ. ಹಾಗೆಯೇ ದೇಹಕ್ಕೆ ತಮಗೆ ಬಂದಿರುವಂಥ ಕಾಯಿಲೆನ ವಾಸಿ ಮಾಡಿಕೊಳ್ಳುವಂಥ ಅದ್ಭುತ ಶಕ್ತಿ ಇದೆ. ಆದರೆ ಅದಕ್ಕೆ ಕೆಲವೊಂದು ಸಪೋರ್ಟ್ ಬೇಕು. ಈ ರೀತಿ ನಾವು ಕೆಲವೊಂದು ಬೇಳೆಕಾಳುಗಳ ಮುಖಾಂತರ ಅದಕ್ಕೆ ಒಂದು ಸರಿಯಾದ ಒಂದು ಪ್ಲೇಸಲ್ಲಿ ನಾವು ಇಡೋದ್ರ ಮುಖಾಂತರವಾಗಿ ಆ ಒಂದು ಬ್ಲಾಕೇಜನ್ನು ತೆಗೆಯೋದ್ರ ಮುಖಾಂತರವಾಗಿ ನಾವು ಆ ತೊಂದರೆಯನ್ನು ನಿವಾರಿಸ್ಕೊಳ್ಬೋದು. ಹಾಗಾದರೆ ತಲೆನೋವನ್ನು ಹೇಗೆ ನಿವಾರಿಸ್ಕೊಳ್ಬೋದು? ಅದಕ್ಕೆ ನಾವು ಈ ರೀತಿಯದಾದಂಥದ್ದು, ಇದು ಮೆಡಿಕಲ್ ಟೇಪು, ತಮಗೆ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ. ಈ ಥರ ಮೆಡಿಕಲ್ ಟೇಪಲ್ಲಿ 2 ಮೇಥಿ, ಇಲ್ಲಿ 2 ಮೆಂತೆ ಕಾಳನ್ನು ಅಂಟಿಸಿದೆ. ಇದನ್ನು ನಾವೇನು ಮಾಡಬೇಕು ಅಂತಂದರೆ, ನಮ್ಮ ಒಂದು ಏನು ಒಂದು ನಮ್ಮ ಹೆಬ್ಬೆಟ್ಟಿದೆ, ಹೆಬ್ಬೆಟ್ಟಿನ ಉಗುರಿನ ಕೆಳಗಡೆ, ಈ ರೀತಿ ಹೆಬ್ಬೆಟ್ಟಿನ ಉಗುರಿನ ಕೆಳಗಡೆ, ಇದು ತಾವು ಬಲಗೈಯನ್ನಾದರೂ ಉಪಯೋಗಿಸ್ಬೋದು ಅಥವಾ ಎಡಗೈಯನ್ನಾದರೂ ಉಪಯೋಗಿಸ್ಬೋದು. ಅಥವಾ 2 ಕೈಗಳಲ್ಲಿ ತೀರಾ ತಲೆನೋವಿದೆ ಅಂದರೆ 2 ಕೈಗಳನ್ನು ಉಪಯೋಗಿಸಿ. ಇಲ್ಲ ನನಗೆ ಸ್ವಲ್ಪ ತಲೆನೋವಿದೆ ಅಂತಂದರೆ ಯಾವುದಾದ್ರೂ ಒಂದು ಕೈಯನ್ನು ಉಪಯೋಗಿಸಿ. ಆದರೆ ಇದನ್ನು 2 ಕೈಗಳಲ್ಲಿನೂ ಮಾಡ್ಕೋಬೋದು. ಈ ರೀತಿ ಇದು ಏನು ಒಂದು ನಮಗೆ ಉಗುರು ಕಾಣ್ತಾ ಇದೆ, ಈ ರೀತಿ ಉಗುರಿನಲ್ಲಿ ಇಲ್ಲಿ ಒಂದು ಪಾಯಿಂಟು ಮತ್ತು ಉಗುರಿನಲ್ಲಿ ಈ ರೀತಿ ಇನ್ನೊಂದು ಪಾಯಿಂಟು, ಆ ಕಡೆ ಈ ಕಡೆ 2 ಕಡೆ ಹೀಗೆ ಒಂದು, ಆನಂತರ
ಹೀಗೆ ಇನ್ನೊಂದು. ಇದನ್ನು ತಾವು ಈ ಥರ ಜಿಮ್ಗಳ ಮುಖಾಂತರನಾದರೂ ಅದನ್ನು ಪ್ರೆಸ್ ಮಾಡ್ಬೋದು ಆ ಪಾಯಿಂಟನ್ನು, ಅಥವಾ ತಾವು ಒಂದು ಪೆನ್ಸಿಲನ್ನು ತೆಗೆದುಕೊಂಡು ಅದರ ಹಿಂಭಾಗ ಈ ರೀತಿ ಹಿಂಭಾಗದ ಮುಖಾಂತರನೂ ಸಹಿತ ಜಸ್ಟ್ ಒಂದು 2-3 ಬಾರಿ ಹೀಗೆ ಪ್ರೆಸ್ ಮಾಡ್ಬೋದು. ಈ ಕಡೆ ಮತ್ತು ಈ ಕಡೆ ಎರಡೂ ಭಾಗದಲ್ಲಿ ಈ ರೀತಿ ಪ್ರೆಸ್ ಮಾಡಿ, ಆ ನಂತರ ಈ ರೀತಿ ಏನು ಒಂದು ನಾವು ಮೆಂತೆ ಅಂಟಿಸಿರುವಂತಹ ಏನು ಟೇಪ್ ಇದೆ ಅದನ್ನು ಆ ಪ್ರೆಸ್ ಮಾಡಿರುವಂತಹ ಜಾಗದಲ್ಲಿ ಈ ರೀತಿಯಾಗಿ ಪ್ರೆಸ್ ಮಾಡಿರುವಂಥ ಏನು ಒಂದು ಎರಡೂ ಕಡೆ ಇಲ್ಲಿ ಉಗುರಿನ ಎರಡೂ ಕಡೆ ಪ್ರೆಸ್ ಮಾಡಿದ್ದೀವಿ ಅಲ್ಲಿ ಹಾಕ್ಕೊಂಡು ಬಿಡೋದು. ಈ ರೀತಿ ಹಾಕ್ಕೊಂಡು ಏನು ಮಾಡಬೇಕು ಅಂತಂದರೆ ರಾತ್ರಿ ಹಾಕ್ಕೊಂಡು ಬೆಳಗ್ಗೆ ತೆಗಿಬೋದು. ಅಥವಾ ನನಗೆ ಈಗ ತುಂಬ ತಲೆನೋಯ್ತಾ ಇದೆ ಅಂತಂದರೆ ಒಂದು 4 hours, ಈಗ ಬೆಳಗ್ಗೆ ನನಗೆ ತಲೆನೋವಿದೆ ನಾನು ರಾತ್ರಿವರೆಗೂ ಕಾಯಬೇಕಾ? ಇಲ್ಲ, ಬೆಳಗ್ಗೆನೇ ಹಾಕ್ಕೋಬೋದು. ಒಂದು 4 hours ಈ ಥರ ಹಾಕ್ಕೊಳ್ಳಿ. ಇದನ್ನು ತೆಗೆದುಬಿಡಿ, ಮತ್ತೆ ಮರುದಿವಸ ಹಾಕ್ಕೊಳ್ಳಿ. ಈ ರೀತಿ 1 ವಾರ ತೀರಾ ತಲೆನೋವಿದ್ರೆ ಕೆಲವರಿಗೆ 2-3 ದಿನದಲ್ಲೇ ವಾಸಿ ಆಗುತ್ತೆ, ಕೆಲವರಿಗೆ 2 ದಿನದಲ್ಲೇ, ಕೆಲವರಿಗೆ ತಕ್ಷಣ ವಾಸಿ ಆಗಿಬಿಡ್ಬೋದು. ಅವರವರ ಎನರ್ಜಿ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಅದಕ್ಕೆ ತಮಗೆ ಒಂದು ತಲೆನೋವು ಕನಿಷ್ಠ ಅಂತಂದರೆ 1 ವಾರ ಉಪಯೋಗಿಸ್ಬೋದು. ಈ ರೀತಿ ತಲೆನೋವಿಗೆ ಸುಲಭವಾಗಿ ನಾವು ಮನೆಯಲ್ಲಿನೇ ಮಾಡ್ಕೋಬೋದು. ಏನೊಂದು ಮೆಡಿಕಲ್ ಟೇಪ್ ಬೇಕಾಗುತ್ತೆ, ಮೆಂತೆ ಅಂತೂ ಮನೆಯಲ್ಲಿರುತ್ತೆ. ಈ ಥರ ಜಿಮ್ಮಿ ಇರದೇ ಇದ್ದರೆ ಅದನ್ನೇ ತರಿಸ್ಕೋಬೇಕು ಅಂತ ಏನಿಲ್ಲ. ಒಂದು ಪೆನ್ಸಿಲ್ನ ಹಿಂಭಾಗನೋ ಪೆನ್ನಿನ ಹಿಂಭಾಗನೋ ಅತ್ಯಂತ ಚೂಪಾಗಿಲ್ಲದೆ ಇರುವಂಥದ್ದನ್ನು ಅಲ್ಲಿ ಒಂಚೂರು ಪ್ರೆಸ್ ಮಾಡಿದರೆ ಆಯಿತು. ಈ ರೀತಿ ಮೆಂತೆಯನ್ನು ಹಾಕಿದರೆ ಆಯಿತು. ಉಗುರಿನ ಕೆಳಗಡೆ ಇಲ್ಲಿ ಮತ್ತು ಇಲ್ಲಿ. ಇದು ಮೈಗ್ರೇನ್ ಇರುವಂಥವರು ಉಪಯೋಗಿಸ್ಬೋದು, ತಲೆನೋವು ಇರ್ತಕ್ಕಂಥವ್ರು ಉಪಯೋಗಿಸ್ಬೋದು. ಇನ್ನು ಕೆಲವರಿಗೆ ರಾತ್ರಿ ನಿದ್ದೆನೇ ಬರಲ್ಲ ಅಂತ ಹೇಳ್ತಾ ಇರ್ತಾರೆ. ಕೆಲವರಿಗಂತೂ ಇಡೀ ದಿವಸ ನನಗೆ ನಿದ್ದೆನೇ ಬರಲ್ಲ, ಅಥವಾ ಕೆಲವರಿಗೆ ನಿದ್ದೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ನಿದ್ರೆಯ ತೊಂದರೆ ಇರುತ್ತೆ. ಕೆಲವರು ಇನ್ಸೋಮ್ನಿಯಾದಿಂದ ಬಳಲ್ತಾ ಇರ್ತಾರೆ, ಅನಿದ್ರೆಯ ತೊಂದರೆಯಿಂದ ಬಳಲ್ತಾ ಇರ್ತಾರೆ. ಅವರಿಗೆ ಹಾಗಾದರೆ ಏನು ಮಾಡ್ಬೋದು? ಅವರಿಗೂ ಸಹಿತವಾಗಿ ಸಿಂಪಲ್ಲಾಗಿ ಇಲ್ಲಿ ಈ ರೀತಿ ತಗೋಬೋದು. ತಾವು ಅಂಗೈಯಲ್ಲಿ ಈ ಥರ ತಾವು ಬಲಗೈಯನ್ನು ತೆಗೆದುಕೊಳ್ಬೋದು, ಅಥವಾ ಈ ರೀತಿ ಎಡಗೈಯನ್ನಾದರೂ ತೆಗೆದುಕೊಳ್ಬೋದು. ಅಥವಾ ಎರಡೂ ಕೈಯಲ್ಲಿ ತುಂಬ ಜಾಸ್ತಿ ಇದೆ ನನಗೆ ಅಂತಂದರೆ ಎರಡೂ ಕೈಯನ್ನು ಉಪಯೋಗಿಸ್ಬೋದು. ಇಲ್ಲಿ ಬಲಗೈಯನ್ನು ತೋರಿಸಲಾಗ್ತಾ ಇದೆ ತಮಗೆ, ತಾವು ಎಡಗೈಯನ್ನು ಸಹ ಉಪಯೋಗಿಸ್ಕೊಳ್ಬೋದು. ಈ ರೀತಿ ತಾವು ತೆಗೆದುಕೊಳ್ಳಿ. ಇಲ್ಲಿ ಈ ರೀತಿ ತಾವು ತೆಗೆದುಕೊಂಡು ಬಂದರೆ ಇಲ್ಲಿ ಒಂದು ಪಾಯಿಂಟ್ ಸಿಗುತ್ತೆ ವ್ರಿಸ್ಟ್ ಹತ್ರ, ಅಂದರೆ ನಾವೇನು ವಾಚನ್ನು ಕಟ್ತೀವಿ ಆ ಭಾಗದಲ್ಲಿ. ಮತ್ತೆ ಇದನ್ನು ತೆಗೆದುಕೊಂಡು ಬಂದರೆ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ ರಿಸ್ಟ್ ಹತ್ರ. ಈ ರೀತಿ ತೆಗೆದುಕೊಂಡು ಬಂದಾಗ ನಮಗೆ ಈ ರೀತಿ ಕಿರುಬೆರಳಿಂದ ಇಲ್ಲಿ ಒಂದು ಪಾಯಿಂಟ್ ಬರುತ್ತೆ. ಈ ರೀತಿ 3 ಪಾಯಿಂಟ್ಗಳು ಇಲ್ಲಿ, ಇಲ್ಲಿ ಹಾಗೂ ಇಲ್ಲಿ, ಈ ರೀತಿ 3 ಪಾಯಿಂಟ್ಗಳು ಬರುತ್ತೆ. ಅದಕ್ಕೆ ಇಲ್ಲೊಂಚೂರು ತಾವು ಎಣ್ಣೆಯನ್ನು, ಮನೆಯಲ್ಲಿ ಅಡುಗೆ ಎಣ್ಣೆಯನ್ನು ಉಪಯೋಗಿಸ್ಬೋದು, ಅಥವಾ ತಾವು ಕೊಬ್ಬರಿ ಎಣ್ಣೆಯನ್ನು ಬಳಸ್ಬೋದು. ಈ ರೀತಿ ಎಣ್ಣೆಯನ್ನು ಹಚ್ಚಿಬಿಟ್ಟು ಇಲ್ಲಿ ಹೀಗೆ ಮಸಾಜ್ ಮಾಡಿ ನಿಧಾನಕ್ಕೆ. ಎಷ್ಟೊತ್ತುವರೆಗೆ ಮಸಾಜ್ ಮಾಡ್ಬೋದು? 30 ಸೆಕೆಂಡ್ಸ್, 30 ಸೆಕೆಂಡುಗಳ ಕಾಲ ಹೀಗೆ ಈ ರೀತಿ ಮಸಾಜನ್ನು ಮಾಡ್ತಕ್ಕಂಥದ್ದು. 30 ಸೆಕೆಂಡ್ಗಳ ಕಾಲ ಮಸಾಜನ್ನು ಮಾಡಿ ಬಿಡಿ. ಮತ್ತು ಏನು ಮರುದಿವಸ ಮಾಡ್ಕೊಳ್ಬೋದು. ಈ ರೀತಿ 3 ದಿವಸ ತಾವು ಕಂಟಿನ್ಯೂಸ್ ಆಗಿ ಮಾಡ್ಬೋದು. ಆ ನಂತರ ತಮಗೆ ಇನ್ನೂ ಅವಶ್ಯಕತೆ ಅನಿಸಿದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ಬೋದು. ತಮಗೆ ಹೇಗೆ ಎಷ್ಟು ದಿನಗಳ ಕಾಲ, ಕೆಲವರಿಗೆ ತುಂಬ ಸಮಯದಿಂದ ಇದೆ ಅಂತಂದರೆ 15 ದಿನ 20 ದಿನದವರೆಗೂ ಮಾಡ್ಬೋದು. ಆಗ ಏನಾಗುತ್ತೆ ಅಂತಂದರೆ ಅದು ಕಂಪ್ಲೀಟಾಗಿ ನಿವಾರಣೆ ಆಗಿಬಿಡತ್ತೆ. ಕೆಲವರಿಗೆ 3 ದಿನದಲ್ಲಿ 4 ದಿನದಲ್ಲಿ ವಾಸಿ ಆಯಿತು, ಮತ್ತೆ ಚೆನ್ನಾಗಿ ನಾನು ನಿದ್ರೆ ಮಾಡ್ತಿದ್ದೀನಿ, ಹಾಯಾಗಿದ್ದೀನಿ ಅಂತಂದರೆ ಮತ್ತೆ ಬೇಡ. ಈ ರೀತಿಯಾಗಿ ನಾವು ಮಸಾಜನ್ನು ಅದಕ್ಕೆ ಮಾಡೋದ್ರ ಮುಖಾಂತರ ಆ 3 ಪಾಯಿಂಟ್ಗಳಲ್ಲಿರುವಂತಹ ಏನು ಒಂದು ಬ್ಲಾಕೇಜಸ್ ಇದೆ ಅದು ನಿವಾರಣೆ ಆಗುತ್ತೆ. ಅಲ್ಲಿ ಒಂದು ಶಕ್ತಿ
ಸಂಚಾರ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಏನು ಒಂದು ನಮಗೆ ಅನಿದ್ರೆಯ ತೊಂದರೆ ಇದೆ ಅದು ನಿವಾರಣೆ ಆಗುತ್ತೆ. ಈ ರೀತಿ ತಲೆನೋವು ಇದ್ದರೆ ತಲೆನೋವಿಗೂ ಉಪಯೋಗಿಸ್ಕೋಬೋದು, ಅನಿದ್ರೆ ಇದ್ದರೆ ಅನಿದ್ರೆಗೂ ಉಪಯೋಗಿಸ್ಕೋಬೋದು. ಇವತ್ತು ನಾವು ಅನಿದ್ರೆ ಹಾಗೂ ತಲೆನೋವಿನ ವಿಚಾರದ ಬಗ್ಗೆ ಸಿಂಪಲ್ ಆಗಿರುವಂತಹ ರೆಮಿಡಿಯನ್ನು ನೋಡಿದ್ವಿ. ಮುಂದಿನ ಸಂಚಿಕೆಗಳಲ್ಲಿ ನಾವು ಮತ್ತಷ್ಟು ವಿಷಯಗಳೊಂದಿಗೆ ಹಾಜರಾಗೋಣ. ಅಲ್ಲಿಯವರೆಗೆ ಶುಭಮಸ್ತು. ಧನ್ಯವಾದಗಳು.